ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಪನ್ನೀರ್ ಬುಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಕಡಾಯಿ, ಬಾಣಲೆಗೆ ಎಣ್ಣೆ. ನಾನು ಬಟರ್ ಹಾಕೋಕ್ಕಿಂತ ಮುಂಚೆ ಎಣ್ಣೆ ಹಾಕ್ತಾ ಇದ್ದೀನಿ. ಬಟರ್ ಡೈರೆಕ್ಟಾಗಿ ಹಾಕಿದ್ರೆ ಸುಟ್ಟೋಗ್ಬಿಡತ್ತೆ ಅಂತ ಇವಾಗ ಬಟರ್ ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಬುಜ್ಜಿ, ಕುಲ್ಚಾದ ಜೊತೆ, ಚಪಾತಿ ಜೊತೆ, ಈವನ್ ಬ್ರೆಡ್ ಜೊತೆ ಕೂಡ. ಇವಾಗ ಆನಿಯನ್, ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಒಂದು 4 ಈರುಳ್ಳಿ ಯೂಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಪಿಂಕಿಶ್ ಆಗೋ ತನಕ. ನೀವೇನಾದರೂ ಪನ್ನೀರ್ ಲವರ್ಸ್ ಆದರೆ ನಿಜ ತುಂಬ ಇಷ್ಟಪಟ್ಟು ತಿಂತೀರಾ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋ ತನಕ ಜಿಂಜರ್ ಗಾರ್ಲಿಕ್ ಪೇಸ್ಟಿಂದು. ಈ ಪನ್ನೀರ್ ಬುಜ್ಜಿನ ನೀವು ತವಾ ಮೇಲೂ ಮಾಡ್ಬೋದು. ತವಾ ಪನ್ನೀರ್ ಬುಜ್ಜಿ ಅಂತ ತುಂಬ ಚೆನ್ನಾಗಾಗತ್ತೆ. ಸೇಮ್ ಪ್ರೊಸೆಸ್ಸೇ. ಇವಾಗ ನಾನು ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಷ್ಟು ನೀವು ತೊಗೊಂಡಿರ್ತೀರೋ ಸೇಮ್ ಕ್ವಾಂಟಿಟಿಯಲ್ಲೇ ಟೊಮೊಟೊ ಕೂಡ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನೀವು ಬೇಕಿದ್ದರೆ ಗ್ರೇಟ್ ಮಾಡಿ ಕೂಡ ಹಾಕ್ಕೋಬೋದು. ಇವಾಗ ನಾನು ಒಂದು 4 ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಚಿಲ್ಲಿ. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಆದಾಗ ನಾವಿವಾಗ ಅರಿಶಿಣದ ಪುಡಿ, ಧನಿಯಾ ಪುಡಿ, ಜೀರಾ ಪೌಡರ್, ಗರಂ ಮಸಾಲ ಪೌಡರ್, ಇವಾಗ ಪಾವ್ ಭಾಜಿ ಮಸಾಲ ಮತ್ತು ಚಿಲ್ಲಿ ಪೌಡರ್, ಖಾರದ ಪುಡಿ. ನೀವು ಎಷ್ಟು ಖಾರ ಬೇಕಾಗತ್ತೆ ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಈವನ್ ಚಿಲ್ಲು ಕೂಡ ಆಪ್ಷನಲ್. ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ವೆಜ್ಜಸ್ ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯೋ ಥರ. ಈರುಳ್ಳಿ ಬೆಂದಾದ್ಮೇಲೆ ನಾನು ಎಲ್ಲನೂ ಹೈ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ಒಂದು ಗ್ಲಾಸ್ ನೀರು ಆ್ಯಡ್ ಮಾಡೋಣ. ಲೋ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ಹೈ ಫ್ಲೇಮಲ್ಲೇ ಮಾಡಿ. ಸೇಮ್ ಪ್ರೋಸೆಸ್ಸಲ್ಲೇ ಎಗ್ ಕೂಡ ಹಾಕಿ ನಾವು ಬೇಕಿದ್ರೆ ಎಗ್ ಬುಜ್ಜಿ ಮಾಡ್ಕೋಬೋದು ಇನ್ಸ್ಟೆಡ್ ಆಫ್ ಪನ್ನೀರ್. ನೋಡಿ, ಎಲ್ಲನೂ ಹೀಗೆ ಮಿಕ್ಸ್ ಆದಮೇಲೆ ನಾನಿವಾಗ ಇಲ್ಲಿ ಕಡಲೆ ಹಿಟ್ಟು 2 ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ. ಕಡಲೆ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಬೈಂಡಿಂಗ್ ಆ್ಯಂಡ್ ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ. ನಿಮಗಿದು ಆಲ್ಮೋಸ್ಟ್ ಸ್ಟ್ರೀಟ್ ಸೈಡ್ ಸಿಗೋ ಅಂಥ ಪನ್ನೀರ್ ಬುಜ್ಜಿ ಟೈಪಲ್ಲೇ ಫೀಲ್ ಆಗುತ್ತೆ ತಿನ್ನೋದಕ್ಕೆ. ಇವಾಗ ನಾನು ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದ್ಸಲಿ. 2 ಗ್ಲಾಸ್ ನೀರು ಇವಾಗ ಆ್ಯಡ್ ಮಾಡೋಣ. ನಿಮಗೆ ಎಷ್ಟು ತೆಳುಗೆ ಬೇಕೋ ತಿಕ್ ಬೇಕೋ ನೋಡಿಬಿಟ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫ್ಲೇಮನ್ನು ನಾವು ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡೋಣ. ನೋಡಿ, ಈ ಥರ ಎಲ್ಲನೂ ಚೆನ್ನಾಗಿ ವೆಜ್ಜಸ್ ಮಿಕ್ಸ್ ಆಗಿದೆ. ಇವಾಗ ಪನ್ನೀರ್ ಆ್ಯಡ್ ಮಾಡೋಣ. ನಾನಿಲ್ಲಿ 800 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದ ಥರ ನಾನು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ 800 ಗ್ರಾಮ್ಸ್. ನೀವು ಎಷ್ಟು ಬೇಕಾಗುತ್ತೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ತಿದ್ದೀನಿ. ನೀವು ಪನ್ನೀರ್ ಹಾಕಿದಾಗ ಲೋ ಫ್ಲೇಮ್ ಮಾಡೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ನೋಡಿಬಿಟ್ಟು ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಬುಜ್ಜಿ ಯಾವಾಗಲೂ ಇಷ್ಟು ಲೈಟಾಗಿ ಸ್ವಲ್ಪ ತಿಕ್ಕಿದ್ರೇ ಚೆನ್ನಾಗಿ ಅನಿಸುತ್ತೆ. ಲಾಸ್ಟಿಗೆ ಇನ್ನೊಂದು ಸ್ಪೂನ್ ಬಟರ್. ಇದನ್ನು ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. 2 ಗ್ಲಾಸ್ ನೀರು ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಪನ್ನೀರ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ. ನೋಡಿ, ಇಟ್ಸ್ ರೆಡಿ. Thank you for watching. Share and subscribe my channel.